ರಾಜ್ಯ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಜೋಡೆತ್ತಿನ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಂದಾಣಿಕೆಯ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಹೋರಾಟ ಮಾಡೋದಕ್ಕೆ ಏನು ವಿಷಯ ಇದೆ ವಿಪಕ್ಷಗಳಿಗೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಅನ್ನೋದು ಫಸ್ಟ್ ಪ್ರಶ್ನೆ. ಸುಭಿಕ್ಷತೆ ಆಮೇಲೆ, ಸತ್ತ ಮೇಲೆ ತಿಥಿ ಮಾಡಿದಾಗ ಎಲ್ಲ ಊಟ ಹಾಕಿರ್ತಾರಲ್ಲ, ಸುಭಿಕ್ಷತೆ ಇರ್ತೈತೆ. ಇದು ಸತ್ತೋಗಿರೋ ಸರ್ಕಾರ. ಕಳೆದ 1 ವರ್ಷದಿಂದನೂ ಕೂಡ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೆ ಗೊತ್ತಿದೆ? ನೀವು ಅಂತೀರಿ, ವಿಪಕ್ಷಗಳಿಗೆ ಹಾಗೆ ಕಾಣಿಸುತ್ತೆ. ಸಿದ್ದರಾಮಯ್ಯನವರು ನಮ್ಮ ಸಿ ಎಮ್ ಅಪ್ಪ, ನಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ, ಇಂಗ್ಲೀಷ್ ಚಾನಲ್ಗೆ ಬೈಟ್ ಕೊಟ್ಟಿದ್ದಾರಲ್ಲ. 6 ಜನದ ಮಧ್ಯೆ ತೀರ್ಮಾನ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಅವ್ರ ಎಮ್ ಎಲ್ ಎಗಳಕ್ಕೆ ನಾನು ಹೇಳ್ತಾ ಇಲ್ಲ. ಬಿ ಜೆ ಪಿ ಹೇಳಿದ್ರೆ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತೀರಾ ಅಂತ. ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ, ರಾಮನಗರದ ಎಮ್ ಎಲ್ ಎ ಹೇಳ್ತಾ ಇದ್ದಾರಲ್ಲ, ಕೂಲಿ ಕೊಡಿ. ನಾನು ಹೇಳ್ಕೊಟ್ಟಿದ್ನ ರಾಮನಗರದ ಎಮ್ ಎಲ್ ಎಗೆ, ಕಾಂಗ್ರೆಸ್ ಎಮ್ ಎಲ್ ಎಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಾವಣಗೆರೆ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಚನ್ನಗಿರಿ ಎಮ್ ಎಲ್ ಎ, ನೀವು ಚನ್ನಗಿರಿ, ದಾವಣಗೆರೆ ಜಿಲ್ಲೆ. ಮತ್ತು ಖರ್ಗೆ ಅವರು ಹೇಳ್ತಾರೆ, ನಾನು ಭಾಳ ಬೇಸರ ಆಗೋಟಿದೆ, ಬೆಂಗಳೂರು ಬಂದು ಮಾಧ್ಯಮನ ಎದುರಿಸೋಕ್ಕೆ ಬೇಸರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ಸುಳ್ಳ? ಸರ್ಕಾರ ಒಂದು ಒಗ್ಗಟ್ಟಿನ ಪ್ರಯತ್ನ, ನೀವು ಹೇಳ್ದಲ್ಲ ಜೋಡೆತ್ತು ಅಂತಂದರೆ, ಜೋಡೆತ್ತು ಇಡ್ಲಿ ಸಾಂಬಾರು ತಿಂದುಬಿಟ್ರೆ ಹೋಗಿ ಮನೆಯಲ್ಲಿ ಯಾರ್ದೋ ಮನೆಯಲ್ಲಿ, ಸಿದ್ದರಾಮಯ್ಯನವ್ರ ಮನೆಯಲ್ಲೋ ಅಥವಾ ಡಿ ಕೆ ಶಿವಕುಮಾರ್ ಮನೆಯಲ್ಲೋ ನಾಟಿ ಕೋಳಿ ತಿಂದುಬಿಟ್ರೆ ಒಂದಾಗಲ್ಲ. ಇಡ್ಲಿ ಸಾಂಬಾರು ಒಂದಾಗ್ಬೋದು, ನಿಮ್ಮ ಮನಸ್ಸುಗಳು ಒಂದಾಗಿದೆಯಾ? ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ಬರು ನೋಡಿ ಮಾತಾಡಿಸೋ ಅಂಥ ಸ್ಥಿತಿಯಲ್ಲಿ ಇವತ್ತು ಇದೆಯಾ ರಾಜ್ಯ? ಯಾಕೆ ಮಾಡಬೇಕಾಯ್ತು ಸಭೆ? ವಿರೋಧ ಪಕ್ಷನ ಎದುರಿಸೋಕ್ಕೆ ಸಭೆ ಯಾಕೆ ಮಾಡಬೇಕಾಯ್ತು? ಕ್ಯಾಬಿನೆಟ್ ಯಾಕೆ ಮಾಡಬೇಕಾಯಿತು? ಒಗ್ಗಟ್ಟಾಗಿ ಎದುರಿಸೋಣ ಬಿ ಜೆ ಪಿಯವ್ರನ್ನ ಹೇಗೆ ಬೇಕಾಗಿತ್ತು? ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಇವತ್ತು ಒಗ್ಗಟ್ಟು ತೋರಿಸೋ ಅಂಥ ತೋರಿಕೆಯ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ.